ಎಲ್ಲಿದ್ಯಪ್ಪ? ಈ ಡಾಕ್ಟರ್ ಮುನ್ಸಾಬೆ ಎಲ್ಲಂದ್ರಲ್ಲಿ ಏಣಿ ಇಟ್ಬಿಡ್ತಾರೆ. ಈ ಏಣಿ ತಗೊಂಡೋಗಿ ಗೋಡೌನ್ ಇಟ್ಬಿಡೋಣ ಪತ್ಲು. ಸರಿಯಾಗಿ ಹೇಳಿದೆ ನೀನು. ಹಿಡ್ಕ. ಏಣಿ ಎಲ್ಲೋಯ್ತಪ್ಪ? ಡಾಕ್ಟ್ರಣ್ಣ ಎಲ್ಲಿದ್ದೀರಣ್ಣ? ನಡ ಮುರಿದೋಯ್ತಲ್ಲಪ್ಪ. ನಾನ್ ನಿಮಗೆ ಎಲ್ಲಿದ್ದೀರಾ ಅಂತ ಕೇಳಿದ ಅಷ್ಟೇನೆ. ನಾನ್ ನಿಮ್ಮನ್ನ ಈ ಕಡೆ ಬನ್ನಿ ಅಂತ ಹೇಳಲೇ ಇಲ್ಲ ಡಾಕ್ಟ್ರೆ. ಅಯ್ಯೋ, ನಾನು ಮುಖ್ಯವಾದ ವಸ್ತುನ ಹುಡುಕ್ತಾ ಇದ್ದಪ್ಪ. ಏಣಿ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಈಗ ಮೇಲೆ ತೆಂಗಪ್ಪ ಹುಡ್ಕೋದನ್ನ. ಏನಾರು ಒಂದು ಐಡಿಯಾ ಕೊಡು. ಓ ಮೈ ಗಾಡ್, ಅಯ್ಯಯ್ಯೋ, ಅಷ್ಟೇನಾ? ಅಟ್ಟದ ಮೇಲಿಂದ ವಸ್ತು ತಗೊಳ್ಳೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ ಡಾಕ್ಟರ್. ಅಯ್ಯಯ್ಯೋ, ಇಲ್ಲಿ ನೋಡ, ಈ ಡಾಕ್ಟರ್ ಬುಕ್ ನ ಎಲ್ಲರಲ್ಲಿ ಇರ್ತಾರಲ್ಪ. ಈ ಡಾಕ್ಟರ್ ಮುನ್ಸ್ವಾಮಿಗೆ ಬುದ್ಧಿನೇ ಇಲ್ಲ ನೋಡು. ತಾತನ ಖಜಾನೆ ಇದ್ಯಾವ್ದೋ ಬುಕ್ ನಮ್ ಕೆಲ್ಸಕ್ಕೆ ಬರುತ್ತೆ ಪತ್ಲು. ಯಾಕರೋ ನನ್ ಸೊಂಟದ ಮೇಲೆ ನಿಮ್ ಕಣ್ಣು. ಡಾಕ್ಟರ್ ಮುನ್ಸ್ವಾಮಿ, ಈ ಬುಕ್ ತುಂಬಾ ಹಳೇದು ಅನ್ಸುತ್ತೆ ನೋಡು. ಇದ್ರಲ್ಲಿ ಏನ್ ಬರ್ತಿದೆ? ತಾತನ ಖಜಾನೆ. ಈ ಬುಕ್ ನಾನು ನೋಡೇ ಇರಲಿಲ್ವಲ್ಲಪ್ಪ. ಸಮುದ್ರದ ಖಜಾನೆ ನೋಡಿರಿ. ನಾವ್ ಅದನ್ನ ಹುಡುಕ್ಬಿಡೋಣ. ಅಯ್ಯಪ್ಪ, ನಾನ್ ನಿಮ್ಮ ಜೊತೆ ಮಾತ್ರ ಬರೋದಿಲ್ಲ. ಖಜಾನ ಸಿಕ್ಲಿ ಬಿಡ್ಲಿ, ನನಗಂತೂ ಬೇಕಿಲ್ಲ. ಅಯ್ಯೋ, ನನಗೂ ನೀರು ಅಂದ್ರೆ ಭಯ ಕಣಪ್ಪ. ನೋಡು, ನೀವಿಬ್ರು ಖಜಾನೆ ಸಿಕ್ಕಿದ್ರೆ ಅರ್ಧ ಪಾಲ್ ನನಗೂ ಕೊಡ್ತೀನಿ ಅಂದ್ರೆ ನಾನ್ ನಿಮ್ಗೊಂದು ದಿವ್ಯೌಷಧ ಕೊಡ್ತೀನಿ. ಈ ಮಾತ್ರನ ನೀವು ಬಾಯಿಗೆ ಹಾಕೊಂಡ್ರೆ ಮೀನಿನ ತರ ನೀರೊಳಗೆ ಇಷ್ಟ ಇರ್ತೀರಾ, ತೇಲ್ತಾ ಇರ್ತೀರಾ, ಉಸಿರಾಡ್ತಾ ಇರ್ತೀರಾ, ನೀರೊಳಗೆ ಮಾತಾಡ್ಬೋದು. ಗೊತ್ತಾ? ಏನ್ ಹೇಳ್ತಿದ್ದೀರಿ ಡಾಕ್ಟರ್ ಮುನ್ಸ್ವಾಮಿ? ನೀವ್ ಹೇಳಿದ ಸತ್ಯನಾ? ಅಯ್ಯೋ, ನಾನು ನಂಬ್ರಪ್ಪ, ನಾನ್ ಸತ್ಯನ ಹೇಳ್ತಾ ಇರೋದು. ನಾವ್ ಮಾಡ್ತೀವಿ, ಹುಡ್ಕೊಂಡು ತರ್ತೀವಿ. ನಂಬರ್ 1 ಎಲ್ಲಿ? ಇನ್ನು ಯಾಕೋ ಬಂದಿಲ್ಲ ಅವನು? ನನ್ ಹೊಟ್ಟೆ ಹಸು ತಡ್ಗಾಯ ಆಗ್ತಿಲ್ಲ. ಅವನ್ ಯಾಕೋ ಇನ್ನು ಬಂದಿಲ್ಲ, ಯಾಕೋ ತಂದಿಲ್ಲ. ವಾ ಬಸ್ ವಾ, ಎಂತ ಕವನ ಹೇಳಿದ್ರಿ ನೀವು? ಕವಿತೆ ಬಿಡೋ ಗೂಬೆ, ಏನಾದ್ರೂ ತಿನ್ನಕ್ ತಂದಿದ್ಯಾನೋ? ಹಸು ತಡೆಯಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ಬಾಸ್ ಬಾಸ್, ನಾನ್ ನಿಮ್ಗೊಂದು ಒಳ್ಳೆ ಸುದ್ದಿ ತಂದಿದ್ದೀನಿ. ಅದನ್ನ ಕೇಳ್ತಾ ಇದ್ದಂಗೆ ಕುಣಿದಾಡ್ಬಿಡ್ತೀರಾ. ಬಗ್ಗೆ ವಿಚಾರ? ಖುಷಿ ಯಾರೋ ಗೂಬೆ? ಅವನಿಗೂ ನನ್ಗೂ ಏನೋ ಸಂಬಂಧ? ಅಯ್ಯೋ, ಖುಷಿ ಅಂದ್ರೆ ಯಾರು ಅಲ್ಲ, ಒಂದ್ ಸಂತೋಷ ಸಮಾಚಾರ ತಂದಿದ್ದೀನಿ. ಓಟು ಪತ್ಲು ಇರೋ ತನಕ ನಾನು ಖುಷಿಯಾಗಿರೋದಕ್ಕಾಗತ್ತಾ? ನಾನು ಏನೇ ಮಾಡಿದ್ರು ಅವ್ರ ಮಧ್ಯ ಬಂದ್ಬಿಡ್ತಾರೆ, ತಡೆದು ಬಿಡ್ತಾರೆ. ಆದ್ರೆ ಬಾಸ್, ಈ ಸರಿ ನೀವೇ ಅವ್ರನ್ನ ತಡಿಬೇಕು. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಓ ನನ್ನ ಆಪ್ತ ಮಿತ್ರರೇ, ಈ ಮಾತ್ರೆ ತಗೊಳ್ಳಿ. ಇದನ್ನ ನಂದ್ಬಿಟ್ಟು ಸಮುದ್ರದಲ್ಲಿ ಮೀನಿನ ತರ ಈಜಾಡ್ಕೊಂಡು ಹೋಗಿ ಆ ಖಜಾನೆಲ್ಲ ತಗೊಂಬನ್ನಿ. ನೀವಿಬ್ಬರು ರೆಡಿನಾ? ರೆಡಿ ಇದೀವಿ. ಓ ಮೈ ಗಾಡ್, ನನ್ನ 20 ವರ್ಷದ ಅನುಭವದಲ್ಲಿ ಮೊದಲನೇ ಸಾರಿ ನಾನು ಇದನ್ನೆಲ್ಲ ನೋಡ್ತಾ ಇರೋದು. ಆದ್ರೆ ಒಂದು ವಿಷಯ ನಿಮ್ಗೆ ಹೇಳ್ಬೇಕಿತ್ತು, ಜ್ಞಾಪಕನೇ ಬರ್ತಿಲ್ವಲ್ಲಪ್ಪ. ಆಮೇಲೆ ನಮ್ಗೆ ಹೇಳಿ ಪ್ಲೀಸ್, ಈಗ ನನಗೆ ವೇಟ್ ಮಾಡಕ್ ಆಗ್ತಾ ಇಲ್ಲ. ಓ, ಜ್ಞಾಪಕ ಬಂತು. ನೋಡು, ನೀವು ನೀರೊಳಗೆ ಹೊಟ್ಟೆ ಹಸುವಾದ್ರೆ ಮೀನು ಏನೇನ್ ತಿನ್ನುತ್ತೋ ಅದನ್ನೆಲ್ಲ ನೀವು ತಿನ್ಬಹುದು. ಅದು ನಮ್ಮ ಊಟದ ತರಾನೇ ಅನ್ಸುತ್ತೆ. ಇದ್ರ ಅರ್ಥ ಇವ್ರಿಬ್ಬರಿಗೆ ಏನಾದ್ರು ಹಸುವಾಯ್ತು ಅಂದ್ರೆ, ಅಕಸ್ಮಾತ್ ಹಸಿ ಮೀನು ಮುಂದೆ ಇದ್ರೆ ಮೋಟು ಪತ್ಲು ಇಬ್ರು ಹಸಿ ಮೀನ ತಿನ್ಬಿಡ್ತಾರೆ ಡಾಕ್ಟರ್.
ಹಾ, ಯಾಕೆಂದ್ರೆ ಮೀನಿನ ಗುಣಗಳೆಲ್ಲ ಇವ್ರಿಗೆ ಬಂದಿದೆ. ಆದ್ರೆ ನನಗೆ ಯೋಚನೆ ಇರೋದು ಮೋಟು ಬಗ್ಗೆ. ಅವ್ನ್ ಯಾವಾಗ್ಲೂ ಅಸ್ವಾಗ್ತಿರುತ್ತಲ್ಲ, ಏನ್ ಮಾಡ್ತೀಯ ಪತ್ಲು? ಅಯ್ಯೋ, ನೀವ್ ಯೋಚನೆ ಮಾಡ್ಬೇಡಿ. ಖಜಾನೆ ಸಿಗ್ತಾ ಇದ್ದಂಗೆ ನಾನು ಮೋಟುನು ಎತ್ತಕ ಬಂದ್ಬಿಡ್ತೀನಿ. ಅಲ್ಲೋ, ಲಕ್ಷ್ಯ ಹೇಳದಂಗೆ ನಾವು ಅದೇ ಜಾಗಕ್ಕೆ ಬಂದ್ಬಿಟ್ಟಿದೀವಿ. ನಾವು ಕರೆಕ್ಟ್ ದಾರಿಲ್ಲ ಬರ್ತಾ ಇದ್ದೀವಿ. ಎಂತ ಸುಂದರವಾಗಿರೋ ಜಾಗ ಇದು. ಸ್ವಲ್ಪ ರೆಸ್ಟ್ ತಗೋಬಿಡಲ್ಲ ಪತ್ಲು. ಅಯ್ಯೋ, ಏನಾಗ್ತದೆ ಇಲ್ಲೇ? ಅಯ್ಯೋ, ಇದು ಸೋಫಾ ಅಲ್ಲ ಕಣೋ, ಆಕ್ಟೋಪಸ್. ಸರಿಯಾದ ಟೈಮ್ಗೆ ಬಂದೆ ಆಕ್ಟೋಪಸ್. ನನ್ನ ಜೋರಾಗಿ ಹೇಳಿ ನೀನು. ಥ್ಯಾಂಕ್ ಯು. ಸೇಫ್ ಆಗಿದ್ದೀವಿ. ಥ್ಯಾಂಕ್ ಯು. ನಮ್ಮನ್ನ ಕಾಪಾಡಕ್ ಬಂದಿರಲ್ಲ ಪತ್ಲು. ನಮ್ಮಿಬ್ಬರನ್ನು ತಿನ್ನಕ್ ಬಂದಿದ್ದು. ಅಯ್ಯೋ, ಏನೋ ಇಷ್ಟೊಂದು ಆಕ್ಟೋಪಸ್ಗಳು. ಏನೋ ಇದು? ಇದ್ರ ಕಾಂತನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲಪ್ಪ. ಬೇಕೇನಾದ್ರು ಯೋಚನೆ ಮಾಡ. ಖಾಲಿ ಹೋಟೆಲ್ ತಲೆನೇ ಮಾಡಲ್ಲ. ಇಂಥ ಪರಿಸ್ಥಿತಿ ಓಡೋದಿಲ್ಲ. ನೀವೇನಾದ್ರೂ ಐಡಿಯಾ ಕೊಡೋ. ಅಯ್ಯೋ, ಲಕ್ಷ್ಮೀ ನರಸಿಂಹ ಸ್ವಾಮಿ, ನಮಗ್ ಖಜಾನೆ ಬೇಡ, ಕಾಪಾಡು. ಅಯ್ಯೋ ಭಗವಂತ, ಒಂದ್ಸಾರಿ ಕಾಪಾಡೋ. ಮತ್ತೆ ದುರಾಸೆ ನಾವು ಪಡಲ್ಲ. ಕಾಪಾಡಿ, ಕಾಪಾಡಿ, ಯಾರಾದ್ರೂ ಕಾಪಾಡ್ರಪ್ಪ. ಮಾಡ್ತೀನಿ, ನಿಮ್ಗೆ ಲಾಠಿ ಎತ್ಕೊಂಡು ಬಿಡ್ತೀನಿ. ಅಯ್ಯೋ ಮೋಟು, ಸಾಕು ನಿಲ್ಸಲು. ಇದನ್ನ ಹೊಡೆದು ಏನೋ ಪ್ರಯೋಜನ? ಅಯ್ಯೋ, ಸಾಕು, ಓಡೋ. ಏನೋ ಹಿಂಗ್ ಫಾಲೋ ಮಾಡ್ತಾ ಇದ್ದಾವೆ. ತಗಲಕತ್ತೆ ಬರ. ಹಾಕ, ಸರಿಯಾಗಿ ಆಗ್ತಾ ಇದಕ್ಕೆ. ನಮ್ಗೆ ಆಟ ಆಡಿಸ್ತೀರ ನೀವು? ಅಲ್ಲಿ ನೋಡಿ ಬಾಸ್, ಮೋಟು ಪತ್ಲು ಶಾರ್ಕ್ ಮೀನ್ಗೆ ಹೊಡಿತಾ ಇದ್ದಾರೆ. ಎಷ್ಟು ಧೈರ್ಯಶಾಲಿಗಳಲ್ವಾ? ಆ ತರ ಶಾರ್ಕ್ ಬೆನ್ನು ಹೊಡೆಯೋದು ಪೊಕ್ಕಲರ ಕೆಲಸ. ನಂತರ ಹೊಡೆಯೋದು ಧೈರ್ಯದ ಕೆಲಸ. ವಾ ಬಾಸ್, ವಾ, ಎಂತ ಕವನ ಹೇಳಿದ್ರಿ ನೀವು ಬಾಸ್. ಭಗವಂತನಿಗೆ ನಿಮ್ಮ ಕೂಗ್ ಕೇಳಿಸಿರ್ಬೇಕು. ನೋಡಿ, ಶಾರ್ಕ್ಗಳನ್ನ ಬಿಟ್ಟಿದ್ದಾರೆ. ಅದ್ರ ಜೊತೆ ಹೋರಾಡಿ, ನಿಮ್ಮ ಬಹಾದೂರಿತನ ತೋರಿಸಿ. ಬೇಡ, ಓಪನ್ ಮಾಡ ಬೇಗ. ಹಿಡ್ಕೊತಾ ಇದೆ, ಬೇಗ ಓಪನ್ ಮಾಡೋ. ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ಅಯ್ಯಯ್ಯೋ ಬಾಸ್, ಬಾಸ್, ನೀವು ಆ ಶಾರ್ಕ್ಗಳಿಗೆ ಹೊಡೆಯೋದಿಲ್ವಾ? ನನ್ ಸಾಯಿಸ್ಬಿಟ್ಟು ಖಜಾನೆ ಹೊಡ್ಕೊಳಕ್ ನೋಡ್ತಿರ್ಲಿ. ತಡಿಯಾಗ್ಬಿಡದೆ. ಅಯ್ಯೋ ಇಲ್ಲ ಬಾಸ್, ನನಗೆ ಶಾರ್ಕ್ ಅಲ್ಲ, ಖಜಾನೆ ಬೇಕಳು. ಅಯ್ಯೋ, ಹೋಗ್ಲಿ ಬಿಡ ಮೋಟು, ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತೀಯ? ಮೊದಲು ನಾವು ಖಜಾನೆ ಹುಡುಕ್ಬಿಟ್ಟು ಎತ್ತಾಕೊಂಡು ಹೋಗ್ಬಿಡೋಣ. ಬೇಗ ಬಾಪ್ಪ. ಎಲ್ಲಿಗೆ ತಿನ್ನಕ್ ಹೋಗೋಣ? ನನಗಂತೂ ಬಹಳ ಹೊಟ್ಟೆ ಹಸುತ್ತಾ ಇದೆ ಪತ್ತು. ಅಯ್ಯೋ, ಸಮೋಸ ಎಲ್ಲ ಕಣೋ, ಖಜಾನೆ ಹುಡ್ಕಪ್ಪ ನೀನು. ಸಮೋಸ ಬಾಬಾ, ಸಖತ್ ಮಜಾ. ಅಯ್ಯೋ, ಅದು ಸಮೋಸ ಎಲ್ಲ ಕಣೋ, ಶಾರ್ಕ್ಗಳು. ಡಾಕ್ಟರ್ ಮುನ್ಸ್ವಾಮಿ ಹೇಳಿದ್ರಲ್ಲೋ, ಅವನು ನಮ್ಮನ್ನು ತಿಂದಾಕ್ಬಿಡ್ತಾನೆ. ಓಡ ಓಡ, ಇಬ್ಬರು ಓಡೋಣ ಬರೋ. ಎಲ್ಲಿ ಸಮೋಸ? ಬಸ್ ಬಸ್, ಆ ಮೋಟ್ರು ಸಾಹಸನ, ಧೈರ್ಯನ ಎಲ್ಲಾ ಟಿವಿನಲ್ಲೂ ಹಾಕಿಸ್ಬಿಡ್ಬೇಕು. ನೋಡಿ, ಶಾರ್ಕ್ಗಳನ್ನೆಲ್ಲ ಹೊಡೆದು ಓಡಿಸ್ತಾ ಇದ್ದಾನೆ. ಸಾಕ್ ಮಾಡೋ. ಯಾವಾಗ ನೋಡಿದ್ರು ಮೋಟು ಬಗ್ಗೆನೆ ಹೊಗಳ್ತಾ ಇರ್ತೀಯ. ದಡಿಯ ನೀನು. ನಾನ್ ನಿನ್ ಬಾಸು, ಅವನಲ್ಲ, ತಿಳ್ಕೊ. ಮೋಟು, ಮೊದ್ಲು ನಡೆಯೋ, ಬೇಗ ಖಜಾನೆ ಹುಡ್ಕಣ. ಆಶ್ಚರ್ಯ, ಯಾಕೋ ಗೊತ್ತಿಲ್ಲ.
ನನಗೆ ಎಲ್ಲಿ ನೋಡಿದಲ್ಲಿ ಸಮೋಸನೆ ಕಾಣಿಸ್ತಾ ಇದೆ ಕಣೋ. ಅಯ್ಯೋ ಅದು ಡಾಕ್ಟ್ರು ಮುನ್ಸ್ವಾಮಿ ಕೊಟ್ಟಿದ್ ಮಾತ್ರೆ ಪ್ರಭಾವನಪ್ಪ. ಮೋಟು ಬದಲಿಗೆ ಹೆಂಗಾದ್ರೂ ಡೀಲ್ ಮಾಡಿ ಆ ಖಜಾನೆ ನನ್ ಕೈಗೆ ಸಿಗಾಕ್ ಮಾಡಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ? ಕವಿತೆ ಬಿಡು, ನಿಧಿ ಕೊಡು. ಬಾರ ಪುಟ್ಟ ಬಿಡೋಣ. ವಾಪಸ್ ತಡೀರಿ. ಯೂಟರ್ನ್ ಮಾಡ. ಏನಪ್ಪ ಮೋಟು ಪತ್ಲು ಇನ್ನೂ ಬಂದೇ ಇಲ್ಲ? ಇವನ್ ಮತ್ ಮಂಗಳಾರತಿ ಆಯ್ತಾ? ಇವನೆಲ್ಲಿಂದ ಬನ್ನು? ಓ ಮೈ ಗಾಡ್, ನೀವೆಲ್ಲಿಂದ ಹೆಂಗೋ ಆಚೆ ಬಂದೆ? ನಂಬಕ್ಕೆ ಆಗ್ತಿಲ್ಲ. ಡಾಕ್ಟರ್ ಅಣ್ಣ ಸಾರಿ, ವೆರಿ ಸಾರಿ. ನಮ್ಗಲ್ಲಿ ಏನೋ ಅನಿಸ್ತಾ ಇತ್ತು, ಮತ್ತೆ ಖಜಾನ ಕೂಡ ಸಿಕ್ಬಿಡ್ತು. ವೇಲ್ ಖಜಾನ ಜೊತೆ ನಮ್ಮನ್ನ ತಿಂದು ಬಿಸಾಕ್ಬಿಡ್ತು. ಕಳ್ಳಿ ಅವಳು. ಖಜಾನ ಎಲ್ಲ ಅದ್ರ ಹೊಟ್ಟೆಲ್ಲ ಐತೆ ನೋಡ್ರ. ಇಲ್ಲಿ ಸ್ಟಾಪ್. ಒಂದು ಕೊಡು ಪ್ಲೀಸ್. ಒಂದೇ ಕೊಡು ಪ್ಲೀಸ್. ಕಾಪಾಡಿ. ಅಯ್ಯಯ್ಯೋ ಓಡ್ಸ್ಕೊಂಡ್ ಬರ್ತಾ ಇದೆ.